ಯಾಕೋಬನು ಬರೆದಂತಹ ಪತ್ರಿಕೆ 1ನೇ ಅಧ್ಯಾಯ 5ನೆಯ ವಾಕ್ಯ. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. ಈ ವಾಕ್ಯದಲ್ಲಿ ನಾವು ದೇವರಿಂದ ಹೊಂದಿಕೊಳ್ಳುವುದು ಹೇಗೆ ಎಂಬುದಾಗಿ ತಿಳಿಸಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂತಹ ಸಮಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ ಎಂಬುದಾಗಿ. ಅಂದರೆ ಒಬ್ಬನಿಗೆ ಜ್ಞಾನ ಕಡಿಮೆಯಾಗಿದೆ ಎಂಬಂತ ತಿಳುವಳಿಕೆ ಬರುವಾಗಲೇ ಅವನು ಜ್ಞಾನ ಬೇಕೆಂಬುದಾಗಿ ಕೇಳಿಕೊಳ್ಳುವಂಥದ್ದು. ಹಾಗಾದರೆ ನಮ್ಮಲ್ಲಿರುವಂತಹ ಕೊರತೆ ಏನು, ನಮ್ಮಲ್ಲಿರುವಂತಹ ಬಲಹೀನತೆಗಳೇನು, ಯಾವುದರಲ್ಲಿ ನಾವು ಅಸಮರ್ಥರಾಗಿದ್ದೇವೆ ಎಂಬುದನ್ನು ನಾವು ಚೆನ್ನಾಗಿ ಅರಿತುಕೊಂಡು ಅದು ನಮಗೆ ಸಾಧ್ಯವಿಲ್ಲ ಎಂಬುದಾಗಿ ನಾವು ಚೆನ್ನಾಗಿ ತಿಳಿದುಕೊಂಡು ದೇವರ ಬಳಿಯಲ್ಲಿ ಅದನ್ನು ಹೊಂದಿಕೊಳ್ಳುವಂತೆ ನಾವು ಪ್ರಾರ್ಥಿಸಬೇಕು. ನಾವೇ ಮಾಡಿಬಿಡುತ್ತೇವೆ, ನಾವೇ ಬೆಳೆಸಿಕೊಂಡು ಬಿಡುತ್ತೇವೆ, ನಾವೇ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಕಲಿತು ಬಿಡುತ್ತೇವೆ ಎಂಬುದಾಗಿ ಅಂದುಕೊಳ್ಳುವಂಥದ್ದು ಮೂರ್ಖತನವಾಗಿದೆ. ಅದರಿಂದ ಲಾಭ ಅನ್ನುವಂಥದ್ದು ಬಹಳ ಕಡಿಮೆ, ವ್ಯರ್ಥವಾಗಿ ಕಾಲಹರಣವಾಗುತ್ತದೆ. ಆದರೆ ನಮ್ಮಲ್ಲಿರುವಂಥ ಅಜ್ಞಾನದ ವಿಷಯವಾಗಿ, ನಮ್ಮಲ್ಲಿರುವಂಥ ಕೊರತೆಗಳು, ಯಾವುದೇ ಸೋಲುಗಳ ವಿಷಯವಾಗಿ ನಾವು ದೇವರ ಮುಂದೆ ಪ್ರಾರ್ಥಿಸುವುದಾದರೆ, ದೇವರೇ ನನಗೆ ಇದು ಕಡಿಮೆ ಆಗಿದೆ, ಈ ವಿಷಯದಲ್ಲಿ ನಾನು ಜಯ ಹೊಂದುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ, ಪದೇ ಪದೇ ಸೋತು ಹೋಗುತ್ತಾ ಇದ್ದೇನೆ, ಈ ವಿಷಯದಲ್ಲಿ ನಾನು ಮುಂದುವರಿಯೋದಕ್ಕಾಗುತ್ತಾ ಇಲ್ಲ, ತಡೆಗಳು ಉಂಟಾಗುತ್ತಾ ಇದೆ. ಈ ರೀತಿಯಾಗಿ ಯಾವ ವಿಷಯ ನಮಗೆ ಕೊರತೆ ಇದೆಯೋ ಆ ವಿಷಯವನ್ನು ದೇವರ ಮುಂದೆ ಇಡುವುದಾದರೆ, ಪ್ರಾರ್ಥಿಸುವುದಾದರೆ ಖಂಡಿತವಾಗಿ ದೇವರದನ್ನು ಕೊಡುವವರಾಗಿದ್ದಾರೆ. ಹೇಗೆ ಅಂದರೆ ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನು ಎಂಬುದಾಗಿ. ಅಂದರೆ ನಾವು ಈ ರೀತಿಯಾಗಿ ಬೇಡಿದ ಕೂಡಲೇ ಅಯ್ಯೋ ಈ ರೀತಿಯ, ಅಯ್ಯೋ ನಿನಗೆ ಇಷ್ಟು ಕೂಡ ಇಲ್ಲವೋ, ಅಯ್ಯೋ ನಿನ್ನ ಜೀವಿತ ಬದಲಾಗುವುದೇ ಇಲ್ಲ, ಇದು ಅಸಾಧ್ಯ ಎಂಬುದಾಗೆಲ್ಲ ದೇವರು ಉದಾಸೀನ ಮಾಡುವಂಥ ಅಥವಾ ತಿರಸ್ಕರಿಸುವಂಥ ಮಾತುಗಳನ್ನು ಆಡದೆ ನಿಮ್ಮ ಜೀವಿತವನ್ನು ಉದ್ಧರಿಸುವುದಕ್ಕೆ ಏನನ್ನು ಮಾಡಬೇಕು, ಏನನ್ನು ಕೊಡಬೇಕು, ಯಾವ ಮಾರ್ಗವನ್ನು ತೆರೆಯಬೇಕು, ಯಾವ ರೀತಿ ಆಶೀರ್ವದಿಸಬೇಕು, ಸಕಲವನ್ನು ಕೂಡ ಖಂಡಿತವಾಗಿ ಮಾಡುತ್ತಾರೆ. ಆದರೆ ಈ ರೀತಿಯಾಗಿ ಬೇಡಿಕೊಳ್ಳುವಾಗ ಒಂದು ಕಾರ್ಯ ಉಂಟು, ನಾವು ನಂಬಿಕೆಯಿಂದ ಬೇಡಿಕೊಳ್ಳಬೇಕು. ಸ್ವಲ್ಪವೂ ಕೂಡ ಸಂದೇಹಕ್ಕೆ ಅವಕಾಶವನ್ನು ಕೊಡದೆ ಕರ್ತನನ್ನು ದೃಷ್ಟಿಸಿ ಆತನು ಖಂಡಿತವಾಗಿ ನಾನು ಬೇಡುವುದನ್ನು ಕೊಟ್ಟೇ ಕೊಡುತ್ತಾನೆಂಬಂಥ ದೃಢ ನಿಶ್ಚಯದಿಂದ ನೀವು ಪ್ರಾರ್ಥಿಸುವುದಾದರೆ, ನೀವು ಬೇಡಿಕೊಳ್ಳುವಂಥ ಕಾರ್ಯ ಏನೇ ಆಗಿದ್ದರೂ ಕೂಡ ಅದನ್ನು ಕರ್ತನಿಂದ ಹೊಂದಲಿದ್ದೀರಾ. ಆತನದನ್ನು ಕೊಡುವಾಗ ಬಹಳ ಶ್ರೇಷ್ಠವಾಗಿಯೂ ಬಹಳ ಉನ್ನತವಾಗಿಯೂ ಸಮೃದ್ಧಿಯಾಗಿಯೂ ಕೊಡುತ್ತಾನೆ. ನಿಮ್ಮನ್ನು ನೋಡುವಂಥವರು ಈ ಆಶೀರ್ವಾದಗಳು ಕರ್ತನಿಂದಲೇ ಅವರಿಗೆ ದೊರಕಿದೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳುವಂತೆ, ಅವರು ಕೂಡ ದೇವರನ್ನು ಹುಡುಕುವಂತೆ, ನಂಬಿಕೆಯಲ್ಲಿ ಬೆಳೆದು ಬರುವಂತೆ ವಿಷಯಗಳು ಮಾರ್ಪಡಲಿವೆ. ಆದ್ದರಿಂದ ಈ ದಿವಸಗಳಲ್ಲಿ ನಿಮ್ಮಲ್ಲಿ ಏನು ಕೊರತೆ ಇದೆ ಎಂಬುದನ್ನು ಮೊದಲು ತಿಳಿದುಕೊಳ್ಳಿ, ಅದನ್ನು ಬಗೆಹರಿಸುವಂಥ ದೇವರಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಿ, ಅದರಂತೆ ನಂಬಿಕೆಯಿಂದ ಪ್ರಾರ್ಥಿಸಿರಿ. ಖಂಡಿತವಾಗಿ ದೇವರು ಉದಾರವಾಗಿ ಕೊಡುವುದನ್ನು ಪೂರ್ಣವಾಗಿ ಅನುಭವಿಸುತ್ತೀರಾ. ಅದರ ಆಶೀರ್ವಾದಗಳು, ಮೇಲುಗಳು ನಿಶ್ಚಯವಾಗಿ ಉಂಟಾಗುತ್ತದೆ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಮ್ಮಲ್ಲಿರುವಂಥ ಕೊರತೆಗಳನ್ನು ನಾವು ಅರಿತುಕೊಂಡು ನಿನ್ನ ಬಳಿಯಲ್ಲಿ ಪ್ರಾರ್ಥಿಸುವುದಾದರೆ, ನೀನಾದರೂ ಅಪ್ಪ ನಮ್ಮನ್ನು ಹಂಗಿಸದೆ, ನಮ್ಮನ್ನು ತಿರಸ್ಕರಿಸದೆ ಉದಾರ ಮನಸ್ಸಿನಿಂದ ನಮಗೆ ಕೊಡುವಂಥ ದೇವರು. ಆ ನಿಮ್ಮ ಪ್ರೀತಿಗಾಗಿ, ನಿಮ್ಮ ಕೃಪೆಗಾಗಿ ಅಪ್ಪ ನಿಮಗೆ ಸ್ತೋತ್ರಗಳು. ನಿಮ್ಮ ಕರಗಳನ್ನು, ನಮ್ಮ ಜೀವಿತಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಾವು ವಿಷಯಗಳಲ್ಲಿ ಕೊರತೆ ಉಳ್ಳವರು, ಬಲಹೀನತೆ ಉಳ್ಳವರೆಂಬುದನ್ನು ಅರಿತು ಕರ್ತನೆ, ಅದರಿಂದ ಬಿಡುಗಡೆಯನ್ನು ಕೊಡಬೇಕೆಂದು, ಅದರ ಮೇಲೆ ಜಯವನ್ನು ಕೊಡಬೇಕೆಂದು, ನಮ್ಮ ಜೀವಿತಗಳನ್ನು ಆಶೀರ್ವದಿಸಬೇಕೆಂದು ನಿಮ್ಮ ಮುಂದೆ ಪ್ರಾರ್ಥಿಸ್ತಾ ಇದ್ದೇವೆ. ಆ ರೀತಿ ಪ್ರಾರ್ಥಿಸ್ತಾ ಇರುವಂಥ ಒಬ್ಬೊಬ್ಬರ ಜೀವಿತಗಳನ್ನಪ್ಪ ನೀನು ಸಂಧಿಸು, ಮುಟ್ಟು ಕರ್ತನೆ. ಬಿಡುಗಡೆಯನ್ನುಂಟು ಮಾಡು, ಆಶೀರ್ವಾದಗಳನ್ನುಂಟು ಮಾಡು, ಮೇಲುಗಳನ್ನು ಅನುಗ್ರಹಿಸು. ಸಕಲ ಸಮೃದ್ಧಿಯ ಜೀವಿತ ಒಬ್ಬೊಬ್ಬರದು ಕೂಡ ಆಗಲಿ ಅಪ್ಪ. ನಿನ್ನ ನಾಮಕ್ಕೆ ಸಾಕ್ಷಿಗಳಾಗಿ ಪ್ರಕಾಶಿಸಲಿ. ನಿನ್ನ ಅರ್ಥಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನವನ ಬನ್ನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.